ಇದೇ ಸಂದರ್ಭದಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ಅರಸೀಕೆರೆಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದನ್ನ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಆದ್ರೆ ಟಿಕೆಟ್ ಯಾರಿಗೆ ಅನ್ನೋದನ್ನ ಘೋಷಣೆ ಮಾಡದೇ ಇದ್ರೂ ಕೂಡ ಪರೋಕ್ಷವಾಗಿ ಅಶೋಕ್ಗೆ ಟಿಕೆಟ್ ಅನ್ನೋ ಭವಿಷ್ಯವನ್ನ ನುಡಿದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾಕಂದ್ರೆ ಈ ಬಾರಿ ಕುರುಬರಿಗೆ ಟಿಕೆಟ್ ಕೊಟ್ರೆ ಗೆಲ್ತಾರೆ ಅಂತ ಕೋಡಿಮಠದ ಶ್ರೀ ಭವಿಷ್ಯ ನುಡಿದಿದ್ದಾರಂತೆ. ಹಾಗಾಗಿ ಅಶೋಕ್ಗೆ ಲಕ್ ಹೊಡೆಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾನೇನು ಪಂಚರತ್ನ ಕಾರ್ಯಕ್ರಮಗಳ ಹೆಸರಿನಲ್ಲಿ ಹೊರಟಿದ್ದೇನೆ, ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇವತ್ತು ಯಾವೊಂದು ಕೋಡಿಮಠ ಸ್ವಾಮಿ ಕೋಡಿಮಠ ಸ್ವಾಮಿಗಳಾಗ ಕೋಡಿಮಠ ಸ್ವಾಮಿಗಳನ್ನ ಶಾಸ್ತ್ರ ಹೇಳೋರಂತಲ್ಲ, ಕುರುಬ ಸಮಾಜದಿಂದ ಅರ್ಜಿ ಹಾಕಿದ್ರೆ ಇಲ್ಲಿ ಸಲ ಗೆಲ್ತಾರೆ ಅಂತ ಶಾಸ್ತ್ರ ಹೇಳೋರಂತೆ. ಹಾಗಿದ್ರೆ ಅಶೋಕ್ ಏನೋ ಲಕ್ ಹೊಡಿತದೆ ಏನಾದ್ರು. ನಾನೇನು ಪಂಚರತ್ನ ಕಾರ್ಯಕ್ರಮಗಳ ಹೆಸರಿನಲ್ಲಿ ಹೊರಟಿದ್ದೇನೆ, ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇವತ್ತು ಯಾವೊಂದು ಕೋಡಿಮಠ ಸ್ವಾಮಿ ಕೋಡಿಮಠ ಸ್ವಾಮಿಗಳಾಗ ಕೋಡಿಮಠ ಸ್ವಾಮಿಗಳನ್ನ ಶಾಸ್ತ್ರ ಹೇಳೋರಂತಲ್ಲ, ಕುರುಬ ಸಮಾಜದಿಂದ ಅರ್ಜಿ ಹಾಕಿದ್ರೆ ಇಲ್ಲಿ ಸಲ ಗೆಲ್ತಾರೆ ಅಂತ ಶಾಸ್ತ್ರ ಹೇಳೋರಂತೆ. ಹಾಗಿದ್ರೆ ಅಶೋಕ್ ಏನೋ ಲಕ್ ಹೊಡಿತದೆ ಏನಾದ್ರು. ನಾನೇನು ಪಂಚರತ್ನ ಕಾರ್ಯಕ್ರಮಗಳ ಹೆಸರಿನಲ್ಲಿ ಹೊರಟಿದ್ದೇನೆ, ಕೈ ಜೋಡಿಸಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇವತ್ತು ಯಾವೊಂದು ಕೋಡಿಮಠ ಸ್ವಾಮಿ ಕೋಡಿಮಠ ಸ್ವಾಮಿಗಳಾಗ ಕೋಡಿಮಠ ಸ್ವಾಮಿಗಳನ್ನ ಶಾಸ್ತ್ರ ಹೇಳೋರಂತಲ್ಲ, ಕುರುಬ ಸಮಾಜದಿಂದ ಅರ್ಜಿ ಹಾಕಿದ್ರೆ ಇಲ್ಲಿ ಸಲ ಗೆಲ್ತಾರೆ ಅಂತ ಶಾಸ್ತ್ರ ಹೇಳೋರಂತೆ. ಹಾಗಿದ್ರೆ ಅಶೋಕ್ ಏನೋ ಲಕ್ ಹೊಡಿತದೆ ಏನಾದ್ರು. ಇನ್ನು ಸಮಾವೇಶದ ಉದ್ದಕ್ಕೂ ಶಿವಲಿಂಗೇಗೌಡರ ವಿರುದ್ಧ ದಳಪತಿಗಳು ಹರಿಹಾಯ್ದ್ರು. ಶಿವಲಿಂಗೇಗೌಡರ ವಿರುದ್ಧ ಸಿಎಂ ಇಬ್ರಾಹಿಂ ಕೂಡ ಗುಡುಗಿದ್ದು ಪಕ್ಷಕ್ಕೆ ದ್ರೋಹ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ನಾನು ಪಕ್ಷದ ಅಧ್ಯಕ್ಷ ಆದ್ಮೇಲೆ ಶಿವಲಿಂಗೇಗೌಡರು ಫೋನ್ ಮಾಡಿದಾಗ ಹೇಳಿದ್ರು, ನೀವು ಬರ್ತೀನಿ ಅನ್ನೋದು ನನಗೆ ಗೊತ್ತಾಗಿರ್ಲಿಲ್ಲ, ಏನಾಗಿದೆ ಅಂದೆ. ಜನತಾದಳದ ಮದುವೆ, ಕಾಂಗ್ರೆಸ್ ಜೊತೆಗೆ ಲವ್. ನಾನು ಹೇಳಿದೆ, ಶಿವಲಿಂಗ ನಮ್ಮಪ್ಪ ನನಗೆ ನೋವಾಗಿದ್ದಲ್ಲಿ ದೇವೇಗೌಡರು ಸ್ವಂತ ಮಗಂತನ ನೋಡ್ಕೊಂಡ್ರು. ಅವರನ್ನ ರೇವಣ್ಣವರು, ಕುಮಾರಸ್ವಾಮಿ ಅವರು ಭಾರಿ ಬೆಳೆಸಿದ್ರು. ಅದು ಜಾಸ್ತಿ ಬೆಳೆದಿರೋದ್ರಿಂದ ಉಳಿಸ್ಕೊಳಕ್ ಹೋಗ್ತಾ ಇದ್ದಾರೆ. ನಾನು ಇಷ್ಟೇ ಹೇಳ್ತೀನಿ ಶಿವಲಿಂಗಪ್ಪ ಅವರೇ, ನಾನು ಸಾಬ್ರವನು, ಈ ಅಶೋಕ ಕುರುಬರು, ಈ ಸಭೆಯಲ್ಲಿ ಲಿಂಗಾಯತರು, ದಲಿತರು ಎಲ್ಲ ಅವರೇ. 92 ವರ್ಷದ ದೇವೇಗೌಡರು ನಿಮ್ಮ ಅಪ್ಪ ಇದ್ದಾಗಿದ್ದಾರೆ. ಈ ಕೊನೆ ವಯಸ್ಸಿನಲ್ಲಿ ಅವ್ರಿಗೆ ವಿಷ ಕೊಡ್ತಕ್ಕಂತ ಕೆಲಸ ಮಾಡಿದೆಯಲ್ಲ, ಸಮಾಜಕ್ಕೆ ನೀವು ಮಾಡೋ ಉಪಕಾರನ. ಸೀಟ್ ಬೇಕು ಅಂದಾಗ ಗೌಡ, ಲವ್ ಬೇಕು ಅಂದಾಗ ಸಿದ್ದರಾಮಯ್ಯ.